ನ್ಯೂಸ್, ಇದು ನಿಮ್ಮ ಧ್ವನಿ. I am the principal of IQ International School. My motto is to provide our students quality of education and enhance to their physical and mental faculties up to the mark. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ICSE ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ IIT, JEE ಹಾಗೂ ನೀಟ್ ಕೋರ್ಸ್ಗಳು, PCMB, PCMC ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ನಮಸ್ಕಾರ, ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಇಂದು ತಾಲೂಕಿನಾದ್ಯಂತ ವಾಸವಿ ಜಯಂತಿ ಆಚರಣೆ. 349 ರೂಪಾಯಿ ಕೂಲಿ ಹಾಕಲು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ. ಮೊದಲ ದಿನ ಜೂನಿಯರ್ ಕಾಲೇಜಿನ ವಿಜ್ಞಾನ ವಿಭಾಗಕ್ಕೆ 75 ವಿದ್ಯಾರ್ಥಿಗಳ ಅಡ್ಮಿಷನ್. ಬರ ಪರಿಹಾರದ ಹಣವನ್ನು ರೈತರ ಸಾಲಕ್ಕೆ ಜಮಾ ಮಾಡಿಕೊಳ್ಳಬೇಡಿ, ಸೋಮನಗೌಡ ಬಾದರ್ಲಿ. ಮಳೆ ಬಂದರೆ ಮೈಬೂಬ್ ಕಾಲೋನಿ ಒಳ ರಸ್ತೆಯಲ್ಲಿ ಪರದಾಡುವಂಥ ಸ್ಥಿತಿ. ವಾರ್ತೆಗಳ ವಿವರ. 45ನೇ ವಾಸವಿ ಜಯಂತಿ ಅಂಗವಾಗಿ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಾಗೂ ತಾಲೂಕಿನ ವೆಂಕಟೇಶ್ವರ ಪೈ ಕ್ಯಾಂಪಿನಲ್ಲಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಸಾಮೂಹಿಕ ಕುಂಕುಮಾರ್ಚನೆ ಪೂಜಾ ಕಾರ್ಯಗಳು ಜರುಗಿದವು. ಇಂದು ವಾಸವಿ ಜಯಂತಿ ಅಂಗವಾಗಿ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಹಾಗೂ ತಾಲೂಕಿನ ಗಾಂಧಿನಗರ ಸಮೀಪದ ವೆಂಕಟೇಶ್ವರ ಪೈ ಕ್ಯಾಂಪಿನಲ್ಲಿ ಇರುವ ಪ್ರಸಿದ್ಧ ವಾಸವಿ ಸಹಿತ ಹರಿಹರ ತಾಜ್ಮಾ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡೆದವು. ಜಯಂತಿ ಅಂಗವಾಗಿ ರುದ್ರಾಭಿಷೇಕ, ಕುಂಕುಮಾರ್ಚನೆ, ಹೋಮ, ಪಲ್ಲಕ್ಕಿ ಉತ್ಸವ ನಡೆದವು. ಭಕ್ತರಿಗೆ ಅನ್ನ ಪ್ರಸಾದವೂ ವಿತರಣೆ ಮಾಡಲಾಯಿತು. ಜಯಂತಿ ಅಂಗವಾಗಿ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ರಾಮರೆಡ್ಡಿ ಕ್ಯಾಂಪ್ ಹಾಗೂ ತಗ್ಗಿನ ಕ್ಯಾಂಪ್ನ ನರೇಗಾ ಕೂಲಿಕಾರರಿಂದ ತಮ್ಮ ಕೂಲಿ 349 ನೀಡಲು ಒತ್ತಾಯಿಸಿ ಬೂತಲ್ದಿನಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಎಂದು ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರು ತಿಳಿಸಿದ್ದಾರೆ. ಕಾಯಕ ಬಂಧುಗಳಿಗೆ ಪ್ರೋತ್ಸಾಹಧನ ಮಂಜೂರು ಮಾಡುವುದು ಹಾಗೂ ಕಾರ್ಡ್ ನೀಡುವುದು. ಪ್ರತಿ ಸಲಕ್ಕೆ 14 ದಿನದ ಕೆಲಸ ನೀಡಬೇಕು. ಕೆಲಸದ ಸ್ಥಳದಲ್ಲಿ ಮೂಲ ಸೌಕರ್ಯ ಒದಗಿಸುವುದು. BFT ಸಿಬ್ಬಂದಿಯನ್ನು ನೇಮಿಸಿ ಅಳತೆಯನ್ನು ಮಾಡಿಸುವುದು. ಕೆಲಸದ ಸ್ಥಳದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಹಾಜರಿರಬೇಕೆಂದು ಒತ್ತಾಯಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ರಾಮರೆಡ್ಡಿ ಕ್ಯಾಂಪ್ ಹಾಗೂ ತೆಗ್ಗಿನ ಕ್ಯಾಂಪಿನ 100 ಕೂಲಿಕಾರರು ಬೂತಲ್ದಿನಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿದರು. ಸಂಘಟನೆ ಮುಖಂಡರ ಬೇಡಿಕೆ ಆಲಿಸಿದ ಅಧಿಕಾರಿಗಳು ಮನವಿ ಪತ್ರ ಸ್ವೀಕರಿಸಿ ಬೇಡಿಕೆಗಳ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ H. ವಿರೂಪಾಕ್ಷಗೌಡ, B. ಲಿಂಗಪ್ಪ, ನಾಗೇಶಗೌಡ ಕಲ್ಲೂರ್, K. ವೆಂಕೋಬ್, B. ಕಾಳಿಂಗರೆಡ್ಡಿ, ಸುರೇಶ್ ರಾಮರೆಡ್ಡಿ ಕ್ಯಾಂಪ್, ಬಗಲಿ ಅಮರೇಶ್, ಬಗಲಿ ಕರಿಯಮ್ಮ, ಗಂಗಮ್ಮ ಬಪ್ಪೂರ್, ಲಿಂಗನಗೌಡ, ಕಮಲಾಕ್ಷಮ್ಮ ಬಾವಿಕಟ್ಟಿ, ಸುಧಾರಾಣಿ, ಲಲಿತಾ ಹಿರೇಮಠ್, ಶ್ರಾವಣಿ ಸೇರಿದಂತೆ 100 ಕೂಲಿಕಾರರು ಭಾಗವಹಿಸಿದ್ದರು. ನಗರದ PWD ಕ್ಯಾಂಪಿನಲ್ಲಿರುವ ಸರ್ಕಾರಿ ಜೂನಿಯರ್ ಕಾಲೇಜಿನ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಪಡೆಯಲು ಸಾಲುಗಟ್ಟಿ ನಿಂತ ವಿದ್ಯಾರ್ಥಿಗಳು. ಇದಕ್ಕೆ ಅಲ್ಲಿಯ ಪ್ರಾಂಶುಪಾಲರ ಪರಿಶ್ರಮ ಹಾಗೂ ಉಪನ್ಯಾಸಕರು ಸರಿಯಾಗಿ ಪಾಠ ಮಾಡಿ ಉತ್ತಮ ಫಲಿತಾಂಶ ಬರುವಂತೆ ಮಾಡಿದ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಮೊನ್ನೆ ಮೇ 16ರಂದು ನಮ್ಮ ಎಸ್ ನ್ಯೂಸ್ ಅಡ್ಮಿಷನ್ ಮಾಡಿಸಲು ಯಾವ ಕಾಲೇಜು ಉತ್ತಮ ಎನ್ನುವ ಶೀರ್ಷಿಕೆಯಡಿ ಸರ್ಕಾರಿ ಜೂನಿಯರ್ ಕಾಲೇಜ್ ಹಾಗೂ ಸರ್ಕಾರಿ ಪದವಿ ಕಾಲೇಜ್ ಕುರಿತು ಮಾಹಿತಿ ಮತ್ತು ಅದು ಏಕೆ ಉತ್ತಮ ಆಯ್ಕೆ ಎಂದು ಸುದ್ದಿ ಬಿತ್ತರಿಸಿದ್ದೆವು. ಇಂದು ಪ್ರಾಂಶುಪಾಲರು ಫೋನ್ ಮಾಡಿ ಸರ್ ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ಮುಗಿಬಿದ್ದಿದ್ದಾರೆ ಎಂದು ಹೇಳುವುದನ್ನು ಕೇಳಿದಾಗ ಖುಷಿ ಎನಿಸಿತು. ಇದು ಕೇವಲ ನಮ್ಮ ಶ್ರಮವಲ್ಲ, ಕಾಲೇಜು ಸಿಬ್ಬಂದಿ ಶ್ರಮದ ಜೊತೆಗೆ ನಮ್ಮದು ಅಲ್ಪ ಸೇರಿರಬಹುದು. ಒಟ್ಟಾರೆ ಸರ್ಕಾರಿ ಕಾಲೇಜಿಗೆ ಡಿಮ್ಯಾಂಡ್ ಬಂತಲ್ಲ ಎನ್ನುವುದು ಖುಷಿಯ ಸಂಗತಿ. ಸರ್ಕಾರ ಈ ವರ್ಷ ಆದರ್ಶ ವಿಜ್ಞಾನ ಯೋಜನೆಯಡಿ
ಡಿಜಿಟಲ್ ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ ಪಡೆದುಕೊಂಡಿದೆ ಮತ್ತು ಈ ವರ್ಷ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಬಂದಿದೆ. ವಿಜ್ಞಾನ ವಿಭಾಗದಲ್ಲಿ PCMB ಹಾಗೂ PCMCS ಕೋರ್ಸ್ಗಳಿದ್ದು ಉತ್ತಮ ಲ್ಯಾಬ್ ವ್ಯವಸ್ಥೆ ಸರ್ಕಾರಿ ಕಾಲೇಜಿನಲ್ಲಿರುವುದು ವಿಶೇಷ ಅಲ್ಲವೇ? ಇಂದು ಅಡ್ಮಿಷನ್ ಪ್ರಥಮ ದಿನ ಸಾಲುಗಟ್ಟಿ ನಿಂತ ವಿದ್ಯಾರ್ಥಿಗಳು ಬಂದ ಎಲ್ಲ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸಿದ ಸಿಬ್ಬಂದಿ ಪ್ರವೇಶಕ್ಕೆ ಅವಕಾಶ ನೀಡಿದ್ದು, ಇಂದು ವಿಜ್ಞಾನ ವಿಭಾಗಕ್ಕೆ 75 ವಿದ್ಯಾರ್ಥಿಗಳು, 10 ಜನ ಕಲಾ ವಿಭಾಗಕ್ಕೆ ಮತ್ತು 12 ಜನ ವಾಣಿಜ್ಯ ವಿಭಾಗಕ್ಕೆ ಪ್ರವೇಶ ಪಡೆದಿದ್ದಾರೆ ಎಂದು ತಿಳಿಸಿದರು. ಕಷ್ಟದ ಸಮಯದಲ್ಲಿ ಸಹಾಯವಾಗಲೆಂದು ಗೃಹಲಕ್ಷ್ಮಿ ಮತ್ತು ಬರ ಪರಿಹಾರ ಹಾಕಿದ ಹಣವನ್ನು ಹಾಕಿಕೊಳ್ಳಬೇಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದ್ದಾರೆ. ಬ್ಯಾಂಕಿನವರು ಇದನ್ನು ಅನುಸರಿಸಿ ಜಮಾ ಮಾಡಿಕೊಳ್ಳಬೇಡಿ ಎಂದು RDCC ಬ್ಯಾಂಕ್ ನಿರ್ದೇಶಕರಾದ ಸೋಮನಗೌಡ ಬಾದಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬರ ಪರಿಹಾರ, ಗೃಹಲಕ್ಷ್ಮಿ ಸೇರಿದಂತೆ ನೇರವಾಗಿ ರೈತರ ಖಾತೆಗಳಿಗೆ, ಮಹಿಳಾ ಫಲಾನುಭವಿಗಳಿಗೆ ಸರ್ಕಾರ ಜಮಾ ಮಾಡಿದ ಹಣವನ್ನು ವಿವಿಧ ಬ್ಯಾಂಕಿನವರು ರೈತರು ಮಾಡಿದ ಕೃಷಿ ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದೆ. ಸಿಂಧನೂರು ತಾಲೂಕಿಗೆ ಬರ ಪರಿಹಾರದ ಹಣ 30 ಕೋಟಿ ರೂಪಾಯಿ ಬಂದಿದೆ. ರೈತರಿಗೆ ಮುಟ್ಟಿಸುವ ಕೆಲಸವಾಗಬೇಕು. ದೇಶದ ಬೆನ್ನೆಲುಬು ರೈತ ಎಂದು ಹೇಳುವ ನಾವೆಲ್ಲರೂ ರೈತರ ಬೆನ್ನು ಮುರಿಯುವ ಕೆಲಸಕ್ಕೆ ಬ್ಯಾಂಕುಗಳು ಮುಂದಾಗುತ್ತಿವೆ. ಇದಾಗಬಾರದು. ರೈತರ, ಮಹಿಳೆಯರ, ಕಾರ್ಮಿಕರ ಖಾತೆಗೆ ನೇರವಾಗಿ ಸರ್ಕಾರ ಜಮಾ ಮಾಡಿದ ಹಣವನ್ನು ಯಾವುದೇ ಕಾರಣಕ್ಕೂ ತಡೆ ಹಿಡಿಯದೆ ಬರಗಾಲದ ಸಮಯದಲ್ಲಿ ಸಹಾಯಕ್ಕೆ ಬರುತ್ತದೆ, ಅದನ್ನು ಕೊಡಿ ಎಂದು ಮನವಿ ಮಾಡಿದರು. ಫಲಾನುಭವಿಗಳ ಸಾಲ ಇದ್ದರೂ ಅದನ್ನು ಬೇರೆ ಸಮಯದಲ್ಲಿ ಸರಿದೂಗಿಸಿಕೊಳ್ಳಿ, ಖಾತೆಗಳನ್ನು ಲಾಕ್ ಮಾಡಬೇಡಿ ಎಂದು ಲೀಡ್ ಬ್ಯಾಂಕು ಕೂಡ ಆದೇಶ ಮಾಡಿದೆ ಎಂದು ತಿಳಿಸಿದರು. ಈ ವೇಳೆ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲ್ಪರ್ವಿ, ಯಂಕನಗೌಡ, ಮುದಿಯಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸುಮಾರು 14ನೇ ತಾರೀಕಿಗೆ ಸರ್ಕ್ಯುಲರ್ ಕೂಡ ಆಗಿದೆ. ಇವತ್ತು ಏನು ಯಾರು ಕೂಡ ರೈತರ ಬರ ಪರಿಹಾರ ಅಮೌಂಟನ್ನು ಇವತ್ತು ಅವರಿಗೆ ಕೊಡ್ರಿ, ಯಾವುದೇ ಲೋನ್ ಖಾತೆಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಡ ಅಂತೇಳಿ. ಆದರೂ ಕೂಡ ಇವತ್ತು ರೈತರಿಗೆ ತಮ್ಮ ಲೋನ್ ಖಾತೆಗೆ ಹಾಕ್ಬೋದು, ಅವ್ರನ್ನ ಪದೇ ಪದೇ ಇಲ್ಲ ಇವತ್ತು ಬಾ ನಾಳೆ ಬಾ ಅಂತೇಳಿ ಸತಾಯಿಸುವಂಥ ಕೆಲಸ ಬ್ಯಾಂಕರ್ಗಳು ಎಲ್ಲ ಮಾಡ್ತಾ ಇದ್ದಾವೆ. ನಾನು ಕೂಡ ಒಬ್ಬ ಜಿಲ್ಲಾ KDC ಬ್ಯಾಂಕಿನ ನಿರ್ದೇಶಕನಾಗಿ ಹೇಳಲು ಇಚ್ಛೆ ಪಡ್ತೀನಿ. ಇವತ್ತು ರೈತರಿದ್ದರೆ ಮಾತ್ರ ನಾವೆಲ್ಲ ಇರ್ತೀವಿ ಅಂತ ರೈತರನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲ ಬ್ಯಾಂಕರ್ಗಳು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಆದಷ್ಟು ಏನು ಜಮಾ ಆಗಿದೆ ಸರ್ಕಾರದಿಂದ ಇವತ್ತು ಅದನ್ನು ರೈತರ ಖಾತೆಗೆ ಏನು ನೇರವಾಗಿ ಜಮಾ ಆಗಿದೆ ಅಂಥವನ್ನು ನೇರವಾಗಿ ಕೊಡುವ ಮೂಲಕ ಯಾವುದೇ ಸಾಲದ ಖಾತೆಗೆ ವರ್ಗಾವಣೆ ಮಾಡದೆ ರೈತರಿಗೆ ಅದನ್ನು ನೇರವಾಗಿ ನಗದು ಮೂಲಕ ಕೊಡುವಂಥ ಕೆಲಸ ಎಲ್ಲ ಬ್ಯಾಂಕ್ ಮಿತ್ರರು ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಡ್ತಾ, ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ನರ್ಸರಿಯಿಂದ 10ನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ. ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ CBSC ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ. ವಿಶಾಲವಾದ ಕ್ರೀಡಾ ಮೈದಾನ, ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ. ನರ್ಸರಿಯಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾವಿಧಾನ ಒದಗಿಸುವುದು ನಮ್ಮ ಗುರಿ. ಮಾಂಟೆಸರಿ ವಿಧಾನ, ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ. ನವೀಕರಿಸಲಾದ ಸೈನ್ಸ್ ಲ್ಯಾಬ್, ಮ್ಯಾಥ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ. ಮಕ್ಕಳ ಬರವಣಿಗೆಗೆ ಲುಸಿಡಾ ಮತ್ತು ಕರ್ಸಿವ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು, ಯೋಗ, ಸಂಗೀತ, ಚಿತ್ರಲೇಖನ, ನೃತ್ಯ, ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ. ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ 15 ವರ್ಷಗಳಿಂದ 10ನೇ ತರಗತಿಯಲ್ಲಿ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ. ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ. ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರು. ಮೊಬೈಲ್ ನಂಬರ್ 9845357019, 9900846755, 9611198659, 9353664070. ನಗರದ ಮೈಬೂಬು ಕಾಲನಿ ವಾರ್ಡ್ ನಂಬರ್ 23ರ ರಸ್ತೆ ಗುರುವಾರ ತಡರಾತ್ರಿ ಸುರಿದ ಅಲ್ಪ ಮಳೆಗೆ ಕೆಸರು ಗದ್ದಿಯಾಗಿ ಮಾರ್ಪಟ್ಟು ತಿರುಗಾಡಲಿಕ್ಕೆ ತೊಂದರೆಯಾಗುತ್ತಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಬಾರದು ಎಂದು ಮೈಬೂಬ್ ಕಾಲನಿ ನಿವಾಸಿ ಸಾಜಿದ್ ಮನವಿ ಮಾಡಿದ್ದಾರೆ. ಇದೇ ರಸ್ತೆಯಲ್ಲಿ ತಿರುಗಾಡುವ ಡಾಕ್ಟರ್ಸ್ ಮತ್ತು ಖಾಸಗಿ ಶಾಲಾ ಕಾಲೇಜುಗಳ ಸಂಸ್ಥಾಪಕರು ಇದ್ಯಾವುದನ್ನು ಗಮನಿಸದೆ ಸಾರ್ವಜನಿಕರ ಬಗ್ಗೆ ಹಿತವನ್ನು ಬಯಸದೆ ನಾವಾಯಿತು, ನಮ್ಮ ಕೆಲಸವಾಯಿತು, ನಮ್ಮ ಗಳಿಕೆಯಾಯಿತು ಅಷ್ಟೇ ಸಾಕು, ಇದೆಲ್ಲ ಈ ಊರ ಉಷಾಬರಿ ಕಟ್ಟಿಕೊಂಡು ನಮಗೇನಾಗಬೇಕಾಗ್ಯದ ಅಂತ ಎಸಿ ಕಾರ್ನಲ್ಲಿ ತಿರುಗಾಡುವವರಿಗೇನು ಕಮ್ಮಿ ಇಲ್ಲ ಬಿಡಿ. ನಮ್ಮ ಜೊತೆಗೆ ನಮ್ಮ ಕಾಲೋನಿಯಲ್ಲಿರುವವರು ಸಹ ಆರಾಮವಾಗಿ ಓಡಾಡಲಿ, ತಿರುಗಾಡಲಿ ಎಂದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹೇಳಿಸಿ ಈ ಒಂದು ಸಣ್ಣ ರಸ್ತೆಯನ್ನು ದುರಸ್ತಿ ಮಾಡಿಸುವಷ್ಟು ಕೆಪಾಸಿಟಿ ಇದೆ. ಆದರೂ ಈ ಅಧ್ವಾನ ರಸ್ತೆ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಮೈಬೂಬ್ ಕಾಲೋನಿಯ ಬಡ ನಿವಾಸಿಗಳು ತಮ್ಮ ಮನದಾಳದ ಮಾತನ್ನು ಹೇಳಿದರು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ವಾರ್ಡ್ನ ಕೌನ್ಸಿಲರ್ ಗಮನ ಹರಿಸಿ ಮೈಬೂಬ್ ಕಾಲೋನಿಯ ಒಳ ರಸ್ತೆಯನ್ನು ಸರಿಪಡಿಸಿ ಜನರು ಆರಾಮವಾಗಿ ಸಂಚರಿಸಲು ಸುಗಮಗೊಳಿಸಿದರೆ ಸಾಕು ಎನ್ನುತ್ತಾರೆ ಅಲ್ಲಿಯ ನಿವಾಸಿಗಳು. ಚಿತ್ರಸುದ್ದಿಗಳು. ಬಿಸಿಲಿನ ತಾಪಮಾನದಿಂದ ಬೇಸತ್ತಿದ್ದ ಜನತೆಗೆ ಇಂದು ಸಂಜೆ ಸಿಂಧನೂರಿನಲ್ಲಿ ಸುರಿದ ಮಳೆ ಕೊಂಚ ಸಮಾಧಾನ ತಂದಿದೆ. ಆವಾಗವಾಗ ಅಲ್ಪ ಸ್ವಲ್ಪ ಮಳೆ ಬರುತ್ತಿದೆಯಾದರೂ ಎಲ್ಲೂ ಕೂಡ ದೊಡ್ಡ ಮಳೆ ಆಗಿಲ್ಲ. ಮುಂಗಾರು ಸುರುವಿಗೆ ಕ್ಷಣಗಣನೆ ನೋಡುತ್ತಿರುವ ರೈತರು ಭೂಮಿ ತಂಪಾಗಲಿಕ್ಕೆ ಒಂದು ದೊಡ್ಡ ಮಳೆ ಬರಬೇಕೆಂಬ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ತಾಲೂಕಿನಾದ್ಯಂತ ವಾಸವಿ ಜಯಂತಿ ಆಚರಣೆ. 349 ರೂಪಾಯಿ ಕೂಲಿ ಹಾಕಲು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ. ಮೊದಲ ದಿನ ಜೂನಿಯರ್ ಕಾಲೇಜಿನ ವಿಜ್ಞಾನ ವಿಭಾಗಕ್ಕೆ 75 ವಿದ್ಯಾರ್ಥಿಗಳ ಅಡ್ಮಿಷನ್. ಬರ ಪರಿಹಾರದ ಹಣವನ್ನು ರೈತರ ಸಾಲಕ್ಕೆ ಜಮಾ ಮಾಡಿಕೊಳ್ಳಬೇಡಿ, ಸೋಮನಗೌಡ ಬಾದರ್ಲಿ. ಮಳೆ ಬಂದರೆ ಮೈಬೂಬ್ ಕಾಲೋನಿ ಒಳ ರಸ್ತೆಯಲ್ಲಿ ಪರದಾಡುವಂಥ ಸ್ಥಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ.